ಗಿಲ್ಲಿ ನಟ ಬಂದು ನನಗೆ ಡೇ ಒನ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಥರ ವ್ಯಕ್ತಿಗಳ ಮೇಲೆ ನಂದು ಬಟ್ಟೆ ಕಳ್ತನ ಆಗಿದೆ, ಅಂದರೆ ನಂದು ಎಷ್ಟೊಂದು ಐಟಮ್ ಹೋಗಿದೆ, ಮಿಸ್ ಆಗಿದೆ, ಅದೆಲ್ಲ ಇವರೇ ಕದ್ದಿರ್ಬೋದು ಅಂತ ಗುಮಾನಿ ಇದೆ. ಕಳಿಸಿದ್ದನ್ನ ಅವರು ಹಾಕೊಳ್ತಿಲ್ವಲ್ಲ, ಅದಕ್ಕೆ ನಮಗೆ ಡೌಟ್ ಬರುತ್ತೆ. ಅಂದರೆ 5,000, 9,000, 7,000 ಬಟ್ಟೆ ಅಂತ ಹೇಳ್ತಾರೆ. ಅಷ್ಟು ಬಟ್ಟೆ ಒಳಗೆ ತುರ್ಕೊಂಡಿದೆ, ಇಷ್ಟು ಕಾಸ್ಟ್ಲಿ ಬಟ್ಟೆ ಇದೆ, ಎಲ್ಲಿಂದ ಬಂತು ಅದೆಲ್ಲ ಏನೋ ಕೇಳ್ತಾರಂತ. ಅವ್ರ ಬ್ಯಾಗ್ A to Z ನನಗೆ ಕರೆದು ತೋರಿಸ್ಬೇಕು ಅಂತ ಟೀಮ್ ಅವ್ರಿಗೆ ನಾನು ಕೇಳ್ಕೊಂಡಿದ್ದೀನಿ. ನನ್ನ ಮೊದಲ ಹೆಸರು ಗಿಲ್ಲಿ ನಟ. ಗಿಲ್ಲಿ ನಟ ಬಂದು ನನಗೆ ಡೇ ಒನ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಡೇ ಒನ್ನಿಂದ ನನಗೆ ಮನೇಲಿ ಬಂದು ತುಂಬ ಮರ್ಯಾದೆ ಕೊಡ್ತಾ ಇರ್ತಾರೆ ಎಲ್ಲರೂ. ಅಂದರೆ ನಾನು ಹೇಳೋದನ್ನು ಅವ್ರು ಕೇಳ್ತಾ ಇರ್ತಾರೆ. ಅಂದರೆ ನಂಬ್ತಾರೋ ಬಿಡ್ತಾರೋ ಅದು ಆಚೆ ಬಂದಮೇಲೆ ಅವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಹೇಳೋದನ್ನು ಕೇಳ್ತಾ ಇರ್ತಾರೆ. ಆದರೆ ಇವನು ಹೇಳೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ರೇ ಅದನ್ನು ಕಟ್ ಮಾಡ್ತಾ ಇರ್ತಾನೆ, ಅಂದರೆ ತುಳಿಯೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಮಾತಾಡ್ತಾ ಇದ್ದರೆ ಎಲ್ಲ ಇವನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾನೆ ಆ ಥರ ಅಂದ್ಬಿಟ್ಟು ಎಚ್ಚು ಅಂತ ಆ ಥರ ಎಲ್ಲ ಸ್ಟಾಪ್ ಮಾಡ್ತಾ ಇರ್ತಾನೆ. ಆವಾಗ ನನಗೆ ಮಾತಾಡೋದು ಮೂಡ್ ಆಫ್ ಥರ ಆಗಿ ಡೌನ್ ಆಗ್ತಾ ಇರುತ್ತೆ. ಅಂದರೆ ನಾನು ಮಾತಾಡದೇ ಇರೋಕ್ಕೆ ಕಾರಣ 2ನೇ ವಾರಕ್ಕೆ ಅದು ಗಿಲ್ಲಿ ನಟ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಅವ್ರ ಕಂಡ್ರೆ ತುಂಬ ಇಷ್ಟ ಇರುತ್ತೆ, ಅವ್ರ ಮೇಲೆ ತುಂಬ ಪ್ರೀತಿನೂ ಇರುತ್ತೆ. ಅವ್ರನ್ನ ಫ್ರೆಂಡ್ಶಿಪ್ ಮಾಡಬೇಕು, ಚಂದ್ರಪ್ರಭು ಅವ್ರನ್ನ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಚಂದ್ರಪ್ರಭು ಅವ್ರ ಜೊತೆನೂ ತುಂಬ ಚೆನ್ನಾಗಿರ್ತೀನಿ. ಅವರಿಬ್ಬರು ಕ್ಲೋಸ್ ಇರ್ತಾರೆ, ಆ ಕಾರಣದಿಂದ ಅಲ್ಲ, ಆದರೂ ನನಗೆ ಅವ್ರ ಜೊತೆ ಹೊಂದ್ಕೊಂಡು ಚೆನ್ನಾಗಿರಬೇಕು ಅಂತ. ಆದರೆ ಅವರು ಬರೀ ಚಂದ್ರಪ್ರಭು ಅವ್ರಿಗೆ ಮಾತ್ರ ವ್ಯಾಲ್ಯೂ ಕೊಟ್ಕೊಂಡು ನನಗೆ ವ್ಯಾಲ್ಯೂನೇ ಕೊಡದೆ ನನ್ನ ತುಂಬ ತುಳಿತಾ ಇರ್ತಾರೆ. ಆದರೆ ಅದನ್ನು ಫಸ್ಟ್ ತಮಾಷೆಗೆ ತೊಗೊಳ್ತಾ ಇರ್ತೀನಿ, ಒಂದು ವಾರಕ್ಕೆ ತಮಾಷೆಗೆ ತೊಗೊಳ್ತಾ ಇರ್ತೀನಿ. ಅಂದರೆ ಬರ್ತಾ ಗೊತ್ತಾಗುತ್ತೆ ಅವರು ಹಿಂಗೆ ಮಾಡಿ ನನ್ನ ಕೆಟ್ಟವನು ಮಾಡ್ತಾ ಇದ್ದಾರೆ, ನಾನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ನಾನು ಮಾತಾಡಿದ್ರೆ ಆಚೆ ನನ್ನನ್ನು ಫೋಕಸ್ ಆಗುತ್ತೆ, ನನ್ನನ್ನು ತೋರಿಸ್ತಾರೆ. ಅದಕ್ಕೋಸ್ಕರ ಇವನು ನಾನು ಮಾತಾಡೋದಾಗಲಿ, ನಂದು ಏನು ಅವಾರ್ಡ್ ಬಂದಿದೆ ಆಗಲಿ, ಈಗ ಮೊನ್ನೆ 3 ದಿವಸ ಹಿಂದೆ ನಾನು ನೋಡಿದೆ, ಅದು ಲೈವ್ ಬರುತ್ತಲ್ಲ, ಅಂದರೆ ರಾತ್ರಿ ಹೊತ್ತಾಗ್ತಾರಲ್ಲ, ಅದಲ್ಲ, ಫುಲ್ ಡೇ ಬರುತ್ತಲ್ಲ ಲೈವಲ್ಲಿ, ಅಲ್ಲೂ ನನ್ನ ಬಗ್ಗೆ ಗಿಲ್ಲಿ ನಟ ಅವರು ಮಾತಾಡ್ತಾಯಿದ್ರು. ಅಂದರೆ ಈ ಥರ ದೇಶ 125 ದೇಶ ಆ ಥರ ಎಲ್ಲ ಹೇಳ್ತಾ ಇದ್ದ, ಅದು ನಂಬಕ್ಕೆ ಆಗಲ್ಲ, ಅವನಿಗೆ ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆಯಂತೆ. ನಾನು ಹೇಳಿರೋದು ಹೆಮ್ಮೆಯ ಕರ್ನಾಟಕ ರತ್ನ, ಅವ್ರು ಬರೀ ಕರ್ನಾಟಕ ರತ್ನ ಅಂತ ಅವರು ಅದನ್ನು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಅಂದರೆ ಕರ್ನಾಟಕ ರತ್ನ ಬಂದು ಈ ಥರ ಲೆವೆಲ್ಲು ಆ ಥರ ಲೆವೆಲ್ಲು, ಇವ್ನಿಗೆ ಯಾವ ದೊಡ್ಡ ಮನುಷ್ಯ ಅಂತ ಕೊಡ್ತಾರೆ ಅನ್ನೋ ಥರ ಮೊನ್ನೆನೂ ಮಾತಾಡ್ತಾಯಿದ್ರು. ಅದು ಲೈವಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ, ಆದರೆ ರಿಲೇಲಿ ಬಂದಿಲ್ಲ ಅದು. ಆ ಥರ ಅವರು ಅಂದರೆ ಏನು ಹೇಳಿದ್ರು, ನಂಬಕ್ಕಿಂತ ಮುಂಚೆ ಅವರು ಆಚೆ ಬಂದ ಮೇಲೆ ಅದನ್ನು ಚೆಕ್ ಮಾಡಬೇಕು. ಆದರೆ ಬಂದಿದೆಯಾ ಅವನಿಗೆ ಇಷ್ಟು ದೇಶ ಅಂತ ಅಲ್ಲಿ ಒಳಗೆ ಓಲ್ಬಿಡ್ತಾ ಇದ್ದ, ಅದು ನಿಜನಾ? ಆಮೇಲೆ ಅವಾರ್ಡ್ ಬಂದಿದೆಯಾ? ಆಮೇಲೆ ಯಾರ್ಯಾರು ದೊಡ್ಡ ಮನುಷ್ಯರು, ಯಾರ್ಯಾರು ಮಿನಿಸ್ಟರ್ಸು ಅವ್ರ ಮುಂದೆ ಆ ಸನ್ಮಾನ ಮಾಡಿದ್ದಾರೆ, ಆ ಥರ ಎಷ್ಟು ಅವಾರ್ಡ್ ಬಂದಿದೆ, ನಾನು ಏನೇನು ಹೇಳಿದೆ ಅದೆಲ್ಲ ನಿಜನಾ ಅಂತ ಒಬ್ಬ ಮನುಷ್ಯನ ಬಗ್ಗೆ ಆಚೆ ಬಂದು ತಿಳ್ಕೊಂಡು ಮಾತಾಡಬೇಕು. ಆದರೆ ಅವ್ರ ಒಳಗೆ ನಾನು ಏನು ಹೇಳಕ್ಕೆ ಹೋದ್ರೂ ಅದನ್ನು ಫುಲ್ ಹೇಳಕ್ಕೆ ಬಿಡದೆ ಅದನ್ನು ಅಲ್ಲಲ್ಲೇ ತುಳಿತಾ ಇದ್ದರು. ಅದರಿಂದ ನನಗೆ ತುಂಬ ಬೇಜಾರಾಯಿತು. ಆದರೂ ಅವ್ರ ಮೇಲೆ ತುಂಬ ಇಷ್ಟ ಆಯಿತು. ಅಂದರೆ ಇನ್ನೂ ಸರಿ ಹೋಗ್ತಾರೆ, 1 ವಾರ 2 ದಿನ 3 ದಿನ ಸರಿ ಹೋಗ್ತಾರೆ ಅಂತ. ಆದರೆ ತುಂಬ ಬೇರೆ ಥರ ಕೆಟ್ಟದು ಸ್ಟಾರ್ಟ್ ಮಾಡಿದ್ರು. ಅಂದರೆ ನಂದು ಒಂದು ಹಣ್ಣು ಕದಿಯೋದಾಗಲಿ, ಆಮೇಲೆ ಬಟ್ಟೆಗಳು ಬಂದು ನಾನು ಅವ್ರಿವ್ರಿಗೆ ಕೊಡ್ತಾ ಇದ್ದೆ, ಅಂದರೆ ಮಿಕ್ಕಿದವ್ರಿಗೆಲ್ಲ ಖುಷಿಯಿಂದ ಕೊಡ್ತಿದ್ದೆ, ವಾಪಸ್ ಕೊಡ್ತಾಯಿದ್ರು. ಆದರೆ ಇವ್ರದ್ದು ನನಗೆ ಗೊತ್ತಿಲ್ಲ ಏನಕ್ಕೆ ಅಂದರೆ, ಇವಾಗ ಮೊನ್ನೆ ರಘು ಅವರು ಬಟ್ಟೆ ಎಲ್ಲ ಎತ್ತಿ ಬಿಸಾಕ್ತಾರಂತೆ, ಆದರೆ ನಾನು ಇನ್ನೂ ನೋಡಿಲ್ಲ, ಅದು ನಮ್ಮ ತಾಯಿ ಹೇಳ್ತಾ ಇರೋದು. ಕಾಸ್ಟ್ಲಿ ಬಟ್ಟೆಗಳಿದೆ, ಯಾಕೆ ನೀನು ಹಾಕ್ತಾ ಇಲ್ಲ ಅಂತ ರಘು ಅವರು ಅದನ್ನು ಇಶ್ಯೂ ಮಾಡ್ತಾರೆ, ಮನೇಲಿ ಇಶ್ಯೂ ಮಾಡಿಬಿಟ್ಟು ಬಟ್ಟೆ ಎಲ್ಲ ಎತ್ತಿ ಬಿಸಾಕ್ತಾರೆ. ಅವರು ಅದನ್ನು ನನಗೆ ಯಾರೋ ಆಚೆ ಇರೋರು ಕೊಡ್ತಾರೆ, ನಿನಗೆ ಯಾಕೆ ಅಂತ ಮಾತಾಡ್ತಾರೆ. ಅಂದರೆ ಯಾರೋ ಅಂದರೆ ಅವ್ರಿಗೆ ಡಿಸೈನರ್ ಕಳಿಸ್ಬೇಕು, ಇಲ್ಲ ಅವ್ರ ಅಪ್ಪ ಅಮ್ಮ ಕಳಿಸ್ಬೇಕು, ಅವ್ರ ಸ್ನೇಹಿತರು ಕಳಿಸ್ಬೇಕು. ಆಮೇಲೆ ಕಳಿಸಿದ್ದನ್ನು ಅವರು ಹಾಕ್ಕೊಳ್ತಿಲ್ವಲ್ಲ, ಅದಕ್ಕೆ ನಮಗೆ ಡೌಟ್ ಬರುತ್ತೆ. ಅಂದರೆ ನಾನು ಇನ್ನೂ ನೋಡಿಲ್ಲ, ಯಾಕಂದರೆ ನನಗೆ ಗುಮಾನಿ ಇದೆ, ಅಂದರೆ ಡೌಟ್ ಇದೆ. ಈ ಥರ ವ್ಯಕ್ತಿಗಳ ಮೇಲೆ ನಂದು ಬಟ್ಟೆ ಕಳ್ತನ ಆಗಿದೆ, ಅಂದರೆ ನಂದು ಎಷ್ಟೊಂದು ಐಟಮ್ ಹೋಗಿದೆ, ಮಿಸ್ ಆಗಿದೆ, ಅದೆಲ್ಲ ಇವರೇ ಕದ್ದಿರ್ಬೋದು ಅಂತ ಗುಮಾನಿ ಇದೆ. ಅದರಲ್ಲಿ ಮೊನ್ನೆ ಬಂದು ಅಷ್ಟು ಬಟ್ಟೆ ಇದ್ದರೂ ಒಂದು ಕಾಸ್ಟ್ಲಿದು, ಅಂದರೆ ಅವರು 5,000, 9,000, 7,000 ಬಟ್ಟೆ ಅಂತ ಹೇಳ್ತಾರೆ. ಆ ಬಟ್ಟೆನ ಯಾಕೆ ಹಾಕ್ತಾ ಇಲ್ಲ ನೀನು ಅಂತಲೂ ಕೇಳ್ತಾರಂತೆ ರಘು ಅವರು. ಅಂದರೆ ನೀನು ಯಾಕೆ ಬರೀ ಇದರಲ್ಲೇ ಇರ್ತೀಯಾ, ಅಷ್ಟು ಬಟ್ಟೆ ಒಳಗೆ ತುರ್ಕೊಂಡಿದೆ, ಇಷ್ಟು ಕಾಸ್ಟ್ಲಿ ಬಟ್ಟೆ ಇದೆ, ಎಲ್ಲಿಂದ ಬಂತು ಅದೆಲ್ಲ ಏನೋ ಕೇಳ್ತಾರಂತೆ. ನಾನು ಇನ್ನೂ ಎಪಿಸೋಡ್ ನೋಡಿಲ್ಲ, ಅದರಿಂದ ಕ್ಲಾರಿಟಿ ಇಲ್ಲ. ಅಂದರೆ ಅದರಲ್ಲಿ ನಂದು ಇರಬಹುದು ಅಂತ ಅದು ನಮ್ಮ ತಾಯಿ ಬಂದು ಹಿಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ನನಗೆ ನೋಡೋಕ್ಕೂ ಟೈಮ್ ಆಗ್ತಾಯಿಲ್ಲ, ದಿನ ಇಂಟರ್ವ್ಯೂ ಫಂಕ್ಷನ್ಸ್ ಕರೀತಾ ಇರೋದ್ರಿಂದ. ಅದನ್ನು ನೋಡಿದ್ರೆ ಅಲ್ಲಿ ಬಿಸಾಕಿರೋದ್ರಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡಿದ್ರೆ ಏನಾದ್ರು ಐಡಿಯಾ ಸಿಗ್ಬೋದು.
ಆ ಥರದಿಂದ ಗುಮಾನಿಯಿಂದ ನಾನು ಅವರು ಕದ್ದಿರಬಹುದು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಆತರ ಹೇಳೋದು ತಪ್ಪಾಗೋದಿಲ್ವಾ ಸತೀಶ್ ಅವರೇ? ನೀವೀಗ ಅಲ್ಲಿ ಹೋಗಿ ನೋಡಿದೆ, ಈಗ ಒಂದು ಮಾತಿದೆ ಪ್ರತ್ಯಕ್ಷವಾಗಿ ಕಂಡ್ರು ಪರಾಂಬರಿಸಿ ನೋಡು ಅಂತ. ಸೊ ಒಂದು ಡೌಟ್ ಇದೆ ಅನ್ನೋದನ್ನ ಹೇಳೋದು ಕೂಡ, ಈಗ ಗಿಲ್ಲಿಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಕರ್ನಾಟಕದೆಲ್ಲೆಡೆ. ಗಿಲ್ಲಿ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನೆ ಹುಡುಗನ್ ತರ ಆಗ್ಬಿಟ್ಟಿದ್ದಾರೆ, ಅಷ್ಟು ಫೇಮಸ್. ಈಗ ಅವ್ರ ಮೇಲೆ ನೀವು ಈ ರೀತಿಯ ಅಲಿಗೇಷನ್ ಅನ್ನ ಹಾಕುವಾಗ ಜನತೆ ಹೇಗೆ ತಗೊಳ್ತಾರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ವಿಚಾರ ಹೇಗೆ ಕನ್ವೆ ಆಗ್ಬೋದು ಅಂತ. ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ ಮೇಡಮ್. ಅವ್ರನ್ನ ಬಂದು ಬರೀ ಕಾಮಿಡಿ ಮಾಡೋದು ಮಾತ್ರ ತೋರಿಸಿ ಅವ್ರನ್ನ ತುಂಬ ಒಳ್ಳೆಯವರು ಅಂತ ಜನ ಆಚೆ ಆಗೋಗಿದೆ. ಆಮೇಲೆ ಫ್ಯಾನ್ಸೂ, ಆಮೇಲೆ ನಾನು ಹೇಳ್ತೀನಿ ಅವನೇ ಗೆಲ್ಲೋದು ಅಂತ. ಯಾಕಂದರೆ ಈಗ ಆ ಥರ ಹೊರಗಡೆ ಓಡಾಡ್ತಾ ಇದೆ ಅವರೇ ಗೆಲ್ಲೋದು ಅಂತ. ಯಾಕಂದರೆ ಅಷ್ಟು ಕಾಮಿಡಿ ಮಾತ್ರ ತೋರಿಸ್ತಾರೆ. ಆದರೆ ಮನೆಯಲ್ಲಿ ಎಷ್ಟು ಇರಿಟೇಷನ್ ಮಾಡ್ತಾರೆ, ಎಷ್ಟು ಅವಮಾನವಾಗಿ ಮಾತಾಡ್ತಾರೆ, ಎಷ್ಟು ಇದೆ. ಈಗ ನಿಮಗೆ ರಜತ್ ಅವರು ಮೊನ್ನೆ ಹೋದರು ಮೇಡಮ್, ಅವ್ರಿಗೆ ಬಿಟ್ಟಿ ತಿನ್ನಕ್ಕೆ ಬಂದಿದೆಯಾ ಆ ಥರ ಮಾಡಿದಾಗ ಆಚೆ ನೋಡೋರಿಗೆ ಅವ್ರದ್ದು ವ್ಯಾಲ್ಯೂ ಎಷ್ಟು ಹೋಯ್ತು, ರಜತ್ ಅವ್ರದ್ದು ಎಷ್ಟು ವ್ಯಾಲ್ಯೂ ಹೋಯ್ತು. ಆಮೇಲೆ ಎಷ್ಟು ಚೀಪಾಗಿ ಈ ಥರ 1000 ಸಲ ಮಾಡಿದ್ದಾನೆ ಎಲ್ಲರ ಮೇಲೂ, ಒಬ್ಬರ ಮೇಲಲ್ಲ, ನಾನೊಬ್ಬನ ಮೇಲಲ್ಲ, ರಜತ್ ಒಬ್ಬರ ಮೇಲಲ್ಲ, ಎಲ್ಲರ ಮೇಲೂ ಹಂಗೆ ಕಿಂಡಲ್ಲಾಗಿ ಮಾತಾಡ್ತಾನೆ. ಅದನ್ನು ತಮಾಷೆ ಅಂದ್ಬಿಡ್ತಾನೆ. ಅಂದರೆ ಅದು ಡೈರೆಕ್ಟಾಗಿ ನೇರವಾಗಿ ಹೇಳಿರ್ತಾನೆ, ಅದನ್ನು ತಮಾಷೆ ಅಂದ್ಬಿಡ್ತಾನೆ. ಆದರೆ ಅದು ಕಾಂಟ್ರವರ್ಸಿ ಥರ ಆಗೋದನ್ನು ಇವ್ರು ಹಾಕಿಲ್ಲ. ಬರೀ ಅವ್ರು ಕಾಮಿಡಿ ಮಾಡೋದನ್ನ ಹಾಕೋದ್ರಿಂದ ಅವ್ನ ಫ್ಯಾನ್ಸು, ಆಮೇಲೆ ಜನಗಳಿಗೆ ಏನು ಅನಿಸುತ್ತೆ, ಓ ಸೂಪರ್ ಇವನೇ ಹೈಲೈಟ್ ಆಗ್ತಾ ಇರೋದು, ಇವನೇ ಸೂಪರ್ ಅಂತ ಅನಿಸುತ್ತೆ. ಆದರೆ ಈಗ ರಜತ್ ಅವ್ರದ್ದು ಹಾಕಿದಾಗಿಂದ ಒಂಚೂರು ನೆಗೆಟಿವ್ ಆಯಿತು ಅವ್ರ ಮೇಲೆ. ಅಂದರೆ ಏನು ಇವನು ಯಾರಿಗೂ ವ್ಯಾಲ್ಯೂನೇ ಕೊಡಲ್ಲ ಅಂತ. ಯಾಕಂದರೆ ಇದು ಬಿಟ್ಟು ಬೇರೆಯವ್ರದ್ದು ನಂದೊಂದು ಚೇಪಕಾಯಿ ಕದ್ದಿರ್ತಾರೆ, ಅದನ್ನು 2 ದಿವಸ ಬಿಟ್ಟು ಇಷ್ಟು ತಪ್ಪು ತಂದು ಇಟ್ಟಿರ್ತಾರೆ. ಅದು ನಾನು ಇಶ್ಯೂ ಮಾಡಿದ್ಮೇಲೆ 2 ದಿವಸ ಆ ಜಾಗದಲ್ಲಿ ಏನೂ ಇರಲ್ಲ, 2 ದಿವಸ ಆದಮೇಲೆ ಇಷ್ಟು ತಪ್ಪುದು ಬಂದಿರುತ್ತೆ. ಅದು ಕಾಯಿ ಚೇಪೆಕಾಯಿ ಇಷ್ಟು ತಪ್ಪುದು ಒಂದು ಇಂಪೋರ್ಟೆಡ್ ಥರ ಫಾರಿನ್ದೆಲ್ಲ ಇಷ್ಟು ತಪ್ಪ ಬರುತ್ತಲ್ಲ ಆ ಥರದ್ದು ನನಗೆ ಕೊಟ್ಟಿರ್ತಾರೆ. ಆ ಥರ ಒಂದು ಚಿಕ್ಕದೇ ಇರ್ಬೋದು, ಗೊತ್ತಿಲ್ದಂಗೆ ಕಳ್ತನ ಮಾಡ್ಬೋದು, ಏನೇ ಮಾಡ್ಬೋದು. ಆದರೆ ನಾನು ಆಚೆ ಬರೋ ದಿವಸ ಅವ್ರ ಬ್ಯಾಗು A to Z ನನಗೆ ಕರೆದು ತೋರಿಸ್ಬೇಕು ಅಂತ ಟೀಮ್ ಅವ್ರಿಗೆ ನಾನು ಕೇಳ್ಕೊಂಡಿದ್ದೀನಿ. ಯಾಕಂದರೆ ಅದ್ರಲ್ಲಿ ನಂದು ವಸ್ತು ಇದ್ದರೂ ಇರಬಹುದು. ಯಾಕಂದರೆ ಇವರು ಆಚೆ ಸೆಂಟ್ರಲ್ ಕಳಿಸಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಅವರು ಹಾಕ್ಕೊಳ್ತಾ ಇಲ್ಲ, ಆಚೆನೂ ಕಳಿಸ್ತಾ ಇಲ್ಲ, ಎಲ್ಲ ಒಳಗಡೆ ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ಡೌಟ್ ಇದೆ. ಅದೇ ಕ್ಲಾರಿಟಿಯಾಗಿ ಅವರೇ ಕಳ್ಳ ಅಂತ ಹೇಳ್ತಾ ಇಲ್ಲ, ನನಗೆ ಅವ್ರ ಮೇಲೆ ಡೌಟ್ ಇದೆ. ಈಗ ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಅದೊಂದು ಗಾಜಿನ ಮನೆಯೊಳಗಡೆ ಬದುಕೋದ ರೀತಿ. ಅಂದ್ರೆ ನೀವು ಏನು ನಡೆದ್ರು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ಅಷ್ಟು ಕ್ಯಾಮ್ರಾಗಳಿರುತ್ತೆ. ಆ ಬಿಗ್ ಬಾಸ್ ಮನೆಯೊಳಗಡೆ ಕ್ಯಾಮ್ರಾಗಳಿದ್ದಾಗ ಕಳ್ಳತನ ಆಗುತ್ತೆ, ಕಳ್ಳತನವನ್ನ ಸಹಿಸ್ಕೋತಾರೆ, ಅದಕ್ಕೇನು ರಿಯಾಕ್ಟ್ ಮಾಡಲ್ಲ ಅಂತ. ನೋಡಿ, ನಿಜವಾಗ್ಲೂ ಕಳ್ಳತನ ಆಗಿದ್ರೆ ಇವತ್ತು ಸುದೀಪ್ ಸರ್ ಕೂಡ ಹೇಳ್ತಿದ್ರು ಏನೋ, ಅಥವಾ ಬಿಗ್ ಬಾಸ್ ಮನೆಯಲ್ಲೂ ಅದನ್ನ ಡಿಸ್ಕಸ್ ಅಂದ್ರೆ ಅದನ್ನ ಹೇಳ್ತಿದ್ರು ಏನೋ, ತೋರಿಸ್ತಾ ಇದ್ರು ಏನೋ. ಬಟ್ ಇದನ್ನ ತೋರಿಸಿಲ್ಲ ಅಂತ ಹೇಳಿದಾಗ, ಅಥವಾ ಅದನ್ನ ಜನಕ್ಕೆ ತೋರಿಸಿಲ್ಲ ಅಂತ ಹೇಳಿದಾಗ ನಮ್ಗೆ ಡೌಟ್ ಬರುತ್ತೆ, ಬಿಗ್ ಬಾಸ್ ಮನೇಲಿ ಹೇಗಪ್ಪ ಕಳ್ಳತನ ಆಗೋದಿಕ್ ಸಾಧ್ಯ ಅಂತ ಒಂದು ನಮ್ಗೊಂದು ಡೌಟ್ ಇರುತ್ತೆ. ಮೇಡಮ್, ಇವಾಗ 100% ನಡೆಯುತ್ತೆ ಒಂದಿನಕ್ಕೆ ಅನ್ಕೊಳ್ಳಿ, ಅದರಲ್ಲಿ 5% ಅಷ್ಟೇ ಹಾಕೋದು. ಅಂದರೆ ಅದು ಕಾಮಿಡಿ ಇರ್ಬೋದು, ಇಲ್ಲ ಇನ್ನೇನೋ ಇರ್ಬೋದು, ಒಂದು ಜಗಳ ಇರ್ಬೋದು, ಆ ಥರದ್ದು ಮಾತ್ರ ಹಾಕೋದು. 95% ತೋರ್ಸೋಕ್ಕಾಗಲ್ಲ, ತೋರಿಸೋದು ಇಲ್ಲ. ಯಾಕಂದರೆ ಕ್ಯಾಮ್ರಾ ಬಂದು ಒನ್ ಟೈಮ್ಗೆ ಅವ್ರ ಮೇಲೂ ಇರುತ್ತೆ, ಅಷ್ಟು ಕ್ಯಾಮ್ರಾನು ಒಬ್ಬೊಬ್ಬರ ಮೇಲೆ ಅದು ವರ್ಕ್ ಆಗ್ತಾ ಇರುತ್ತೆ. ಇವಾಗ ಇಲ್ಲಿಗಿಂತ ಅಲ್ಲಿ ಮೇಯ್ನ್ ಏನೋ ನಡೀತಾ ಇರುತ್ತೆ. ಆವಾಗ ಬರೀ ಅವ್ರೊಬ್ಬರದ್ದೇ ತೋರ್ಸೋಕ್ಕಾಗೋದು, ಇಲ್ಲಿರೋರ್ದು 10-15 ಜನದ್ದು ಒಟ್ಟಿಗೆ ತೋರ್ಸೋಕ್ಕಾಗಲ್ಲ. ಆ ಕಾರಣದಿಂದನೋ ಏನೋ ಗೊತ್ತಿಲ್ಲ, ಒಂದೊಂದು ಟಾಪಿಕ್ ಮಾತ್ರ ಒಬ್ಬೊಬ್ರದ್ದು ಹಾಕಿ ಅದು 1-1.5 ಅವರ್ ಪ್ರೋಗ್ರಾಮ್ ಮಾಡಿ ಅವರು ರಿಲೇ ಮಾಡ್ತಾರೆ. ಆದರೆ 24 ಅವರ್ಸಲ್ಲೂ ಅಷ್ಟೇ ಒಬ್ಬೊಬ್ಬರ ಮೇಲೂ ಕ್ಯಾಮ್ರಾ ಇರುತ್ತೆ. ಆದರೆ ಇಲ್ಲೇನೋ ಟಾಪಿಕ್ ಚೆನ್ನಾಗಿರೋದು ನಡೀತಾ ಇರುತ್ತೆ, ಅವಾಗ ಇಲ್ಲಿ ನಡೆಯೋರ್ದು ತೋರ್ಸೋಕ್ಕಾಗಲ್ಲ, ಅವಾಗ ಇವರೊಬ್ಬರದ್ದೇ ತೋರ್ಸೋಕ್ಕಾಗೋದು. ಅಂದರೆ ಅರ್ಥ ಆಗ್ತಿದೆಯಾ ನಿಮಗೆ? ಆ ಥರ ಕಾರಣದಿಂದ ಅದು ಇದಾಗಿರ್ಬೋದು. ಹಾಗಂದ್ರೆ ನಿಮಗೆ ಮನೆಯಲ್ಲಿ ಗಿಲ್ಲಿ ನಟ ಇಷ್ಟ ಇಲ್ಲ ಅನ್ನುವಂಥದ್ದು? ಇಷ್ಟ, ನನಗೆ ಗಿಲ್ಲಿ ನಟ ಇಷ್ಟ. ಆದರೆ ಬರ್ತಾ ಇರಿಟೇಷನ್ ಅಂದರೆ ಮನೇಲಿ ಇರೋದ್ರಲ್ಲಿ ಎಲ್ಲರಿಗಿಂತ ಇರಿಟೇಷನ್ನು